ಈ ಜೀವ ನಿನಗಾಗಿ ಮುಂದುವರೆದ ಭಾಗ 86. ಮಧ್ಯಾಹ್ನ ಲಂಚ್ ಅವರಲ್ಲಿ ಅಗಸ್ತ್ಯ, ಸನ್ನಿ, ಆದ್ಯ, ಅರ್ಜುನ್ ಮತ್ತು ಗಗನ್ ಕ್ಯಾಂಟೀನ್ಗೆ ಬರುತ್ತಿದ್ದಾಗ ಅವರೆಲ್ಲರನ್ನು ದೂರದಿಂದ ನೋಡಿದ ಸಿಮ್ರನ್ ತನ್ನ ಮೇಡಮ್ಗೆ ತಿಳಿಸಿದಳು. ಮೇಡಮ್, ಅವ್ರ ಜೊತೆ ಹುಡುಗಿ ಇದ್ದಾಳಲ್ವಾ, ಅವಳಿಂದ ನಾನು ರೆಸ್ಟ್ ಗೇಟ್ ಆಗಿರೋದು. ಪಿ ಜಿಯಲ್ಲಿ ಇದ್ದಾಗಲೂ ಕೂಡ ತುಂಬಾ ಕೋಪ ತೋರಿಸ್ತಾ ಇದ್ಲು. ಅವಳನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ಮೇಡಮ್. ಆದಷ್ಟು ಬೇಗ ಅವರೆಲ್ಲರೂ ನೀವು ಕಂಪ್ನಿಯಿಂದ ಹೊರಗೆ ಹಾಕ್ಬಿಡಿ ಅಂತ ಅವಳು ಹೇಳಿದಾಗ ಅವಳ ಮೇಡಮ್ ಅವರೆಲ್ಲರನ್ನು ನೋಡಿ ಒಂದು ಕ್ಷಣ ಶಾಕ್ ಆಗಿ ಮತ್ತೆ ನಗತೊಡಗಿದಳು. ಅವಳು ನಗುವುದನ್ನು ನೋಡಿದ ಸಿಮ್ರನ್, ಯಾಕೆ ಮೇಡಮ್ ನಗ್ತಾ ಇದ್ದೀರಾ? ನಗದ ಇನ್ನೇನು ಮಾಡಲಿ, ಇವರಿಂದ ನೀನು ರೆಸ್ಟ್ ಗೇಟ್ ಆದೆಯಾ? ಇವ್ರ ವಿಷಯ ನನ್ಗೆ ಬಿಡು, ಇನ್ಮೇಲೆ ಇವರನ್ನು ನಾನು ನೋಡ್ಕೋತೀನಿ. ಹಳೆ ಲೆಕ್ಕ ಚುಕ್ತ ಮಾಡೋಕ್ಕಿದೆ, ಬಾ ನನ್ನ ಜೊತೆ ಅಂತ ಹೇಳಿ ಅವಳನ್ನು ಕರೆದುಕೊಂಡು ಅಗಸ್ತ್ಯನವರ ಇದ್ದಲ್ಲಿ ಹೋದಳು. ಎಲ್ಲರೂ ಊಟ ತಗೊಂಡು ಒಂದು ಕಡೆ ಹೋಗಿ ಕುಳಿತುಕೊಂಡರು. ಕೊನೆಯದಾಗಿ ಅಗಸ್ತ್ಯ ಊಟ ತಗೊಂಡು ಇನ್ನೇನು ಅವರ ಹತ್ತಿರ ಹೋಗಬೇಕು. ಅಷ್ಟರಲ್ಲಿ ಸಿಮ್ರನಿನ ಮೇಡಮ್ ಅಗಸ್ತ್ಯ ಮುಂದೆ ಹೋಗದಂತೆ ಅವನಿಗೆ ಅಡ್ಡ ನಿಂತುಕೊಂಡರು. ಅವಳನ್ನು ನೋಡಿ ಒಂದು ಕ್ಷಣ ಶಾಕ್ ಆದ ಅಗಸ್ತ್ಯ, ನೀನು ಇಲ್ಲೇನು ಮಾಡ್ತಾ ಇದೀಯಾ? ನೀನು ನಾನು ಕೇಳೋದಲ್ಲ, ನಾನು ನೀನು ಕೇಳಬೇಕು. ನೀನು ಇಲ್ಲೇನು ಮಾಡ್ತಾ ಇದೀಯಾ? ನಿಮ್ಮಂಥ ಭಿಕಾರಿಗಳನ್ನು ಕಂಪನಿ ಒಳಗೆ ಬಿಟ್ಟವರು ಯಾರು? ನೋಡು, ಸೀನ್ ಕ್ರಿಯೇಟ್ ಮಾಡಬೇಡ, ಸುಮ್ಮನೆ ಜಾಗ ಬಿಟ್ಟರೆ ಸರಿ, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಏನೋ ಮಾಡ್ತೀಯಾ? ಇದು ಕಾಲೇಜ್ ಅಲ್ಲ, ನನ್ನ ಕಂಪ್ನಿ. ಅವಳ ಮಾತು ಕೇಳಿ ನಕ್ಕ ಅಗಸ್ತ್ಯ, ಏನು ನಿನ್ನ ಕಂಪ್ನಿನ ಅಂತ ಹೇಳುತ್ತಾ ಜೋರಾಗಿ ನಕ್ಕನು. ಅವನು ನಗುವುದನ್ನು ನೋಡಿ ಕೋಪ ಮಾಡಿಕೊಂಡವಳು, ಯಾಕೋ ನಗ್ತಾ ಇದೆಯಾ? ನನ್ನನ್ನು ನೋಡಿ ಹುಚ್ಚಿಗೆ ಚೀಡಿತಾ ಹೇಗೆ? ನಿನ್ನನ್ನು ನೋಡಿದವ್ರಿಗೂ ಹುಚ್ಚೆ ಹಿಡಿತೆ, ಅದರಲ್ಲಿ ಡೌಟೇ ಇಲ್ಲ ಬಿಡು, ಕಳ್ಸ್ಕೊಳ್ಳಲೇ ಅಂತ ಅವನು ಹೇಳಿದಾಗ ಅವಳು ಅವನಿಗೆ ಹೊಡೆಯಲು ಮುಂದಾದಳು. ಇನ್ನೇನು ಅವನ ಕೆನ್ನೆಗೆ ಬಾರಿಸಬೇಕು. ಅಷ್ಟರಲ್ಲಿ ಸನ್ನಿ ಅವಳ ಕೈ ಹಿಡಿದನು. ಅವನನ್ನು ನೋಡಿದ ಅವಳು ನಕ್ಕು, ಏ ಲೂಸರ್, ಯಾಕೋ ನನ್ನ ಕೈ ಹಿಡ್ತಿದ್ಯಾ? ಬಿಡು ನನ್ನ ಕೈನ. ಲಿಮಿಟಲ್ಲಿದ್ದರೆ ನಿನಗೇನೆ ಒಳ್ಳೇದು ನೇಹ, ಇಲ್ಲಾಂದರೆ ಪರಿಣಾಮ ನಟ್ಟಗಿರಲ್ಲ. ಈಗ ಅಗಸ್ತ್ಯ ಒಬ್ಬನೇ ಇಲ್ಲ, ಅವನ ಜೊತೆ ನಾವಿದ್ದೀವಿ. ಓ, ನೀನು ಕೂಡ ಈ ಭಿಕಾರಿಗಳ ಗ್ರೂಪ್ ಜಾಯ್ನ್ ಆದೆಯಾ? ಯಾವಾಗಿಂದ ಇದೆಲ್ಲ ಆಗಿರೋದು? ನನ್ನ ಹಿಂದೆ ನಾಯಿ ಥರ ಅಲಿತಿದ್ದವನು, ಈಗ ಇವ್ರ ಜೊತೆ ಸೇರ್ಕೊಂಡೆಯಾ? ನನ್ನ ಜೊತೆ ಇದ್ದಿದ್ರೆ ಒಂದು ದೊಡ್ಡ ಬಿಸ್ಕೆಟ್ ಆದರೂ ಎಸೆತಿದ್ದೆ. ಈ ಭಿಕಾರಿಗಳ ಜೊತೆ ಸೇರಿಬಿಟ್ಟು ಅವ್ರ ಥರನೇ ಆಗ್ಬಿಟ್ಟಿದ್ಯಾ. ಯಾವತ್ತು ನನ್ನನ್ನು ಬಿಟ್ಟು ಹೋದೆಯಾ ಅವತ್ತೇ ನೀನೊಬ್ಬ ಲೂಸರ್ ಆಗಿಬಿಟ್ಟೆ. ನೇಹ, ಮೈಂಡ್ ಯೋರ್ ಟಂಗ್, ನಾಲ್ಗೆ ಹಿಡಿತದಲ್ಲಿರಲಿ. ಇಲ್ಲಿ ಯಾರು ನಿನ್ನ ಗುಲಾಮರಿಲ್ಲ. ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡು. ಮಾತಾಡಲ್ ಕಣೋ, ಏನೋ ಮಾಡ್ತೀಯಾ? ನೀನೊಬ್ಬ ಲೂಸರ್, ನನ್ನ ಹಿಂದೆ ಬಿದ್ದಿದ್ದ ನಾಯಿ. ನಿನ್ನಂಥ ನಾಯಿನ ಇಲ್ಲಿ ಯಾರು ಒಳಗಡೆ ಬಿಟ್ಕೊಂಡಿರೋದು ಅಂತ ಅವಳು ಹೇಳುತ್ತಿದ್ದಾಗ ಸನ್ನಿಯ ಕೋಪ ನೆತ್ತಿಗೇರಿ ಅವಳ ಕಪಾಳಕ್ಕೆ ಪಟಾರನೆ ಬಾರಿಸಿದನು. ಇದನ್ನು ನೋಡಿದ ಸಿಮ್ರನ್ ಗಾಬರಿಯಾದಳು. ಕೆನ್ನೆಗೆ ಕೈ ಹಿಡಿದ ನೇಹ ಕೋಪದಿಂದ ಕುದಿಯತೊಡಗಿದಳು. ಹೌ ಡೇರ್ ಯು, ನನಗೇನು ಹೊಡಕ್ಕೆ ಎಷ್ಟು ಧೈರ್ಯ ನಿನಗೆ? ನಿನ್ನನ್ನು ಹೊತ್ತು ಸುಮ್ಮನೆ ಬಿಡಲ್ಲ ಕಣೋ ಅಂತ ಹೇಳಿ ಅವನಿಗೆ ತಿರುಗಿ ಹೊಡೆಯಲು ಮುಂದಾದಳು. ಆಗ ಆದ್ಯ ಅವಳ ಕೈ ಹಿಡಿದು, ಮರ್ಯಾದೆಯಿಂದ ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ನೋಡು. ಕಾಲೇಜಲ್ಲಿ ಹೇಗೆ ಡಿಬ್ಬರ್ ಆಗಿದ್ದೋ ಅದೇ ಥರ ಇಲ್ಲಿ ಕೂಡ ಆಗುವ ಹಾಗೆ ಮಾಡ್ಕೋಬೇಡ. ಕಾಲೇಜಲ್ಲಿ ನೀವೆಲ್ಲ ಬದುಕೊಂಡು ಬಿಟ್ರಿ, ಆದರೂ ಇಲ್ಲಿ ಅದೇ ಥರ ಆಗುತ್ತೆ ಅಂತ ಕನಸು ಕಾಣಬೇಡ. ಇಡೀ ಕಂಪ್ನಿನೇ ನಂದು, ಇಲ್ಲಿ ನಾನು ಹೇಳಿದ್ದೆ ನಡೆಯೋದು. ಈ ಕಂಪ್ನಿ CEO ಮದುವೆ ಆಗೋಳು ನಾನು. ನನಗೆ ಎದುರು ಅದಕ್ಕೆ ಎಷ್ಟು ಧೈರ್ಯ ನಿನಗೆ? ಹೇಗೆ ಕಂಪ್ನಿ ಒಳಗೆ ಬಂದರೂ ಅದೇ ದಾರಿಯಲ್ಲಿ ನಿಮಗೆಲ್ಲರಿಗೂ ಕಂಪ್ನಿಯಿಂದ ಗೇಟ್ ಪಾಸ್ ಕೊಡಿಸ್ತೀನಿ. ಇಲ್ಲಿ ನನ್ನನ್ನು ಎದುರು ಹಾಕ್ಕೊಂಡ್ರೆ ಯಾರಿಗೂ ಉಳಿಗಾಲಿಲ್ಲ. ಯಾರಿಗೆ ಗೇಟ್ ಪಾಸ್ ಕೊಡಿಸ್ತಾರೋ ನೋಡಿ ಬಿಡೋಣ. ಅಗು ಸನ್ನಿ, ನಡೀರಿ ಹೋಗೋಣ, ಊಟ ಮಾಡೋಣ ಅಂತ ಹೇಳಿ ಅವರನ್ನು ಕರೆದುಕೊಂಡು ಹೋದಳು. ಇದನ್ನು ನೋಡಿ ಇನ್ನಷ್ಟು ಕೆರಳಿದ ನೇಹ, ನನಗೇನು ಅವಮಾನ ಮಾಡ್ತೀರಾ? ಈ ನೇಹ ಏನು ಅಂತ ಈಗ ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಈ ಭಿಕಾರಿಗಳಿಗೆ ಯಾರು ಒಳಗೆ ಬಿಟ್ಟಿರೋದು? ಸೆಕ್ಯೂರಿಟಿ ಅಂತ ಜೋರಾಗಿ ಕರೆಯತೊಡಗಿದಳು. ಅಲ್ಲಿಗೆ ಓಡಿ ಬಂದ ಸೆಕ್ಯೂರಿಟಿ, ಏನ್ ಮೇಡಮ್, ಏನಾದ್ರು ಸಮಸ್ಯೆ ಆಯ್ತಾ? ಈ ಭಿಕಾರಿಗಳಿಗೆ ಯಾರು ಒಳಗೆ ಬಿಟ್ಟಿರೋದು? ಇವ್ರನ್ನೆಲ್ಲ ಈಗಲೇ ಹೊರಗಡೆ ಕಳಿಸ್ಬಿಡಿ ಅಂತ ಹೇಳಿದಾಗ ಸೆಕ್ಯೂರಿಟಿ ಅವಳ ಮುಖವನ್ನೇ ನೋಡತೊಡಗಿದರು. ಏನ್ ಹಾಗೆ ಮುಖ ನೋಡ್ತಾ ಇದೆಯಾ? ನಾನು ಹೇಳಿದ ಕೆಲಸ ಮಾಡು ಅಂದ್ರೆ ಮಾಡಬೇಕು. ಈ ಕಂಪ್ನಿಯ CEO ಹೆಂಡತಿ ಆಗೋಳು ನಾನು ಹೇಳಿದ ಮೇಲೆ ಮುಗೀತು. ಮೊದಲು ಇವರನ್ನೆಲ್ಲ ಹೊರಗೆ ಕಳಿಸ್ಬಿಡು.
ಅಲ್ಲ ಮೇಡಮ್, ಅವ್ರ ಕಂಪ್ನಿಗೆ ಹೊಸದಾಗಿ ಜಾಯ್ನ್ ಆಗಿರೋರು, ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಲೆಟರ್ ಇದೆ ಅಲ್ವಾ? ಸೆಕ್ಯೂರಿಟಿ ಮಾತು ಕೇಳಿ ಕೋಪಗೊಂಡವಳು, ಮರ್ಯಾದೆಯಿಂದ ಇವ್ರನ್ನೆಲ್ಲ ಹೊರಗೆ ಕಳಿಸಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನನ್ನು ಕೆಲಸದಿಂದ ತೆಗೆದುಹಾಕ್ಬಿಡ್ತೀನಿ. ಇವೆಲ್ಲವನ್ನು ನೋಡುತ್ತಿದ್ದ ಅಗಸ್ತ್ಯ ನಗುತ್ತಾ ಊಟ ಮಾಡುತ್ತಿದ್ದನು. ಅವನು ನಗುವುದನ್ನು ನೋಡಿ ಸಹಿಸಿಕೊಳ್ಳಲಾಗದ ನೇಹ, ಈ ಭಿಕಾರಿಗಳನ್ನು ಹೊರಗೆ ಕಳಿಸಿದ್ರೆ ಸರಿ, ಇಲ್ಲ ಅಂದ್ರೆ ನಾನು ಮನುಷ್ಯನಾಗಿರಲ್ಲ. ಇವರನ್ನು ಯಾರು ಅಪಾಯಿಂಟ್ ಮಾಡಿರೋದು? ಯಾರು ಅಷ್ಟೊಂದು ಮತಿಗೆಟ್ಟಿರೋದು? ಭಿಕಾರಿಗಳಿಗೆಲ್ಲ ಕಂಪ್ನಿ ಒಳಗೆ ಸೇರಿಸ್ಕೊಂಡ್ರೆ ಕಂಪ್ನಿ ಉದ್ಧಾರ ಆದಾಗೆ. ಇವರೆಲ್ಲರನ್ನು ಅಪಾಯಿಂಟ್ ಮಾಡಿಕೊಂಡ್ರೆ ನನ್ನ ಭಿಕಾರಿನೇ ಅನ್ಸುತ್ತೆ. ಇವರನ್ನು ಅಪಾಯಿಂಟ್ ಮಾಡಿರೋ ಭಿಕಾರಿ ಯಾರ್ರೀ? ಕರೀರಿ ಅವರನ್ನು ಅಂತ ಹೇಳಿ ಅವಳು ಕಿರುಚುತ್ತಿದ್ದಾಗ ಹಿಂದುಗಡೆಯಿಂದ ಗಡುಸಾದ ಧ್ವನಿ ಕೇಳಿ ಬೆಚ್ಚಿ ಬಿದ್ದಳು. ಆ ಭಿಕಾರಿಗಳಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿರೋ ಈ ಭಿಕಾರಿ ನಾನೇ. ನಿನ್ಗೇನಾದರೂ ತೊಂದರೆ ಇದೆಯೇನಮ್ಮ ಅಂತ ಉತ್ತಮರವರು ಹೇಳುತ್ತಾ ಅವಳ ಮುಂದೆ ಬಂದು ನಿಂತುಕೊಂಡರು. ಅವರನ್ನು ನೋಡಿ ಅವಳಿಗೆ ಬೆವರು ಬರತೊಡಗಿತು. ಸರ್, ಅದು ಇವರೆಲ್ಲ ಸರಿ ಇಲ್ಲ ಸರ್, ಅದಕ್ಕೆ ಹೇಳಿದೆ. ಇವ್ರು ನನ್ನ ಮೊದಲಿಂದನೂ ಪರಿಚಯ. ಒಬ್ಬರು ಸರಿ ಇಲ್ಲ ಸರ್. ನೀವು ಈಗಲೇ ಇವರನ್ನು ಕಂಪ್ನಿಯಿಂದ ಹೊರಗೆ ಹಾಕಿದ್ರೆ ನಿಮಗೇನು ಒಳ್ಳೆಯದು. ಯಾರನ್ನು ಕಂಪ್ನಿಯಲ್ಲಿ ಉಳಿಸ್ಕೋಬೇಕು, ಯಾರನ್ನು ಕಂಪ್ನಿಯಿಂದ ತೆಗೆದು ಹಾಕಬೇಕು ಅದನ್ನು ನಾನು ಡಿಸೈಡ್ ಮಾಡ್ತೀನಿ, ನೀನಲ್ಲ. ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇದ್ದರೆ ಅನುಸರಿಸ್ಕೊಂಡು ಹೋಗಬೇಕು, ಇಲ್ಲಾಂದರೆ ಕಂಪ್ನಿ ಬಿಟ್ಟು ಹೋಗ್ಬೋದು. ಚಾಯ್ಸ್ ಈಸ್ ಯುವರ್ಸ್. ಕಂಪ್ನಿ ಬಿಟ್ಟು ಹೋಗ್ತೀಯೋ ಅಥವಾ ಇಲ್ಲೇ ಇದು ಕೆಲಸ ಮಾಡ್ತೀಯೋ ಅದು ನಿನಗೆ ಬಿಟ್ಟಿದ್ದು ಅಂತ ಅವರು ಹೇಳಿದಾಗ ಅವಳು ಮರು ಮಾತನಾಡದೆ ಸಿಮ್ರನ್ನನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋದಳು. ಅಗಸ್ತ್ಯನ ಹತ್ತಿರ ಬಂದ ಅವರು, ನೀವೆಲ್ಲ ಆರಾಮಾಗಿ ಊಟ ಮಾಡಿ. ಅಂಕಲ್, ನೀವೇನಿಲ್ಲಿ? ಇಲ್ಲಿ ನಡೀತಿರೋ ವಿಷಯ ನಿಹಾರಿಕ ನನಗೆ ಕಾಲ್ ಮಾಡಿ ತಿಳಿಸಿದ್ಲು, ಅದಕ್ಕೆ ಬಂದೆ. ಅಗಸ್ತ್ಯ, ಊಟ ಆದ್ಮೇಲೆ ನನ್ನ ಕ್ಯಾಬಿನ್ಗೆ ಬಂದ್ಬಿಡು ಅಂತ ಹೇಳಿ ಅವರು ಅಲ್ಲಿಂದ ಹೋದರು. ನೇಹಾಳನ್ನು ಕಂಪನಿಯಲ್ಲಿ ನೋಡಿ ಅವರೆಲ್ಲರಿಗೂ ಒಂದು ಕ್ಷಣ ಶಾಕ್ ಆಗಿತ್ತು. ಎಲ್ಲರೂ ಒಂದು ಕಡೆ ಕೂತು ಊಟ ಮಾಡುತ್ತಾನೆ ನೇಹಾಳ ಬಗ್ಗೆ ಡಿಸ್ಕಸ್ ಮಾಡತೊಡಗಿದರು. ನೇಹ ಇದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಳೆ ಅಂತ ನಮ್ಗೆ ಯಾರಿಗೂ ಕೂಡ ತಿಳಿದೇ ಇಲ್ಲ ಅಲ್ವಾ ಅಗಸ್ತ್ಯ ಅಂತ ಸನ್ನಿ ಹೇಳಿದಾಗ ಅಗಸ್ತ್ಯ, ಹೌದು ಅಂದರೆ ಸಿಮ್ರನ್ ಹೇಳ್ತಾರೆ ಅವಳು ಮೇಡಮ್ ಇವಳೇ. ಅಗಸ್ತ್ಯ, ಅವಳು ಈ ಕಂಪ್ನಿ CEO ಮದುವೆ ಆದ್ರೆ ನಮ್ಮ ಕತೆ ಅಷ್ಟೇ ಮುಗಿತು ಅಂತ ಅರ್ಥ. ಅವಳಿಂದ ಏನು ಕಿತ್ಕೊಳಕ್ಕೆ ಆಗಲ್ಲ ಗಗನ್. ಕಂಪ್ನಿ CEO ಅವಳನ್ನು ಮದುವೆ ಆಗ್ತಾ ಇರೋ ವಿಷಯ ಸುಳ್ಳು ಅನಿಸುತ್ತೆ. ಅವಳು ಸುಳ್ಳು ಹೇಳ್ಕೊಂಡು ತಿರ್ಗಾಡ್ತಾ ಇದ್ದಾಳೆ ಅಷ್ಟೇ. ನೀವು ಯಾರು ಟೆನ್ಷನ್ ಮಾಡ್ಕೋಬೇಡಿ, ನಾನಿರೋ ತನಕ ನಿಮ್ಗೆ ಯಾರಿಗೂ ತೊಂದರೆ ಆಗಲ್ಲ. ಹೌದು, ಅಗಸ್ತ್ಯ ಸರಿಯಾಗಿ ಹೇಳ್ತಾ ಇದ್ದಾನೆ, ನೀವು ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡಿ, ಈಗ ಊಟ ಮಾಡಿ ಅಂತ ಅರ್ಜುನ್ ಹೇಳಿದ್ದಾಗ ಆದ್ಯ ಅವನನ್ನೇ ನೋಡತೊಡಗಿದಳು. ಇವನು ಈ ಕಂಪ್ನಿಯ ಬಾಸ್ ನೋಡು, ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾನೆ. ಒಂದು ಸ್ವಲ್ಪ ಟೆನ್ಷನ್ ಅನ್ನೋದೇ ಇಲ್ಲ. ನೇಹಾಳನ್ನು ನೋಡಿ ನನಗೆ ಟೆನ್ಷನ್ ಆಗ್ತಾ ಇದೆ, ಅಂಥದ್ರಲ್ಲಿ ಇವರಿಬ್ಬರು ಕೂಲಾಗಿ ಮಾತಾಡ್ತಾ ಇದ್ದಾರೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದರು. ಎಲ್ಲರೂ ಊಟ ಮಾಡಿರುತ್ತೆ ಟೆನ್ಷನ್ನಲ್ಲಿ ಕೂತಿದ್ದಾಗ ಅಗಸ್ತ್ಯ ಅವರೆಲ್ಲರ ಕಡೆ ನೋಡಿ, ಏನೆಲ್ಲರೂ ಊಟ ಮಾಡಿದ ಹಾಗೆ ಕೂತಿದ್ದೀರಾ? ನಾನು ಹೇಳ್ತಾ ಇದ್ದೀನಲ್ವಾ, ನಾನಿರ್ಬೇಕಾದ್ರೆ ನಿಮ್ಗೆ ಯಾರಿಗೂ ತೊಂದರೆ ಆಗಲ್ಲ ಅಂತ. ಅಗಸ್ತ್ಯ, ನೇಹ ಏನು ಅಂತ ನಿನ್ಗೆ ಕೂಡ ಗೊತ್ತಲ್ವಾ? ಗೊತ್ತು ಸನ್ನಿ, ಅದಕ್ಕೇನೆ ಹೇಳ್ತಾ ಇರೋದು. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಅಂಕಲ್ ಮೇಲೆ ಇರ್ಬೋದಲ್ವಾ? ನಮ್ಮೆಲ್ಲರ ಕೆಲಸಕ್ಕೆ ಕೂತು ಬರ್ದಾಗೆ ಅಂಕಲ್ ನೋಡ್ಕೊಳ್ತಾರೆ, ಇವಾಗಲಾದರೂ ಊಟ ಮಾಡಿ ಅಂತ ಹೇಳಿದಾಗ ಎಲ್ಲರೂ ಊಟ ಮಾಡತೊಡಗಿದರು. ಇತ್ತ ಕೋಪದಿಂದ ಕುದಿಯುತ್ತಿದ್ದ ನೇಹ ಕೈಯನ್ನು ಗೋಡೆಗೆ ಕುತ್ತಿ, ಆ MD ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಒಂದ್ಸಲ ನನ್ನ ಮದುವೆ ಆಗಲಿ, ಆಮೇಲೆ ಇದೆ ಒಂದು ಮಾರಿ ಹಬ್ಬ. ಮದುವೆದ ಮರುಕ್ಷಣನೇ ಅವನ ಕೆಲಸದಿಂದ ಕಿತ್ತು ಹಾಕ್ಬಿಡ್ತೀನಿ. ಮೇಡಮ್, ಮತ್ತೆ ಅವರೆಲ್ಲರನ್ನು ಕೆಲಸದಿಂದ ತೆಗೆದು ಹಾಕಲ್ವಾ? ಅವ್ರನ್ನ ಬಿಡ್ತೀನಾ? ಅವ್ರನ್ನ ಕೂಡ ಕೆಲಸದಿಂದ ತೆಗೆದು ಹಾಕ್ಬಿಡ್ತೀನಿ. ಮೇಡಮ್, ಅವ್ರಲ್ಲಿ ನಿಮ್ಗೆ ಗೊತ್ತಾ, ಆ ಭಿಕಾರಿಗಳು ನಾನು ಓದ್ತಾ ಇದ್ದ ಕಾಲೇಜಲ್ಲಿ ಓದ್ತಾ ಇದ್ದಿದ್ದು ತುಂಬಾ ಗಾಂಚಲಿ ಮಾಡ್ತಾರೆ. ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಯಾಕಾದರೂ ಈ ಕಂಪ್ನಿ ಜಾಯಿನ್ ಆದ್ನೋ ಅಂತ ಅವ್ರಿಗೆ ಅನ್ನಿಸ್ಬೇಕು, ಅವರಾಗೆ ಕೆಲಸ ಬಿಟ್ಟು ಹೋಗಬೇಕು, ಆ ಥರ ಮಾಡ್ತೀನಿ. ಏನು ಮಾಡ್ತೀರಾ ಮೇಡಮ್? ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ. ಆ MD ಒಂದು ವಾರ ಫಾರಿನ್ಗೆ ಹೋಗ್ತಾನಂತ ಕೇಳ್ಪಟ್ಟೆ. ಅವನು ಇಲ್ಲದಿದ್ದಾಗ ಇವರೆಲ್ಲರಿಗೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅವ್ರು ಫಾರಿನಿಂದ ಬರೋದರೊಳಗೆ ಅವರನ್ನೆಲ್ಲ ಕಂಪ್ನಿಯಿಂದ ಓಡಿಸ್ಬೇಕು. ಮೇಡಮ್,
ನನಗೊಂದು ಡೌಟು, ಎಮ್ ಡಿ ನಿಮ್ಮ ಮಾತು ಯಾಕೆ ಕೇಳಲ್ಲ? ಇವಳೊಬ್ಳು ಕೇಳಬಾರ್ದ ಪ್ರಶ್ನೆ ಕೇಳ್ತಾಳೆ. ನನಗೆ ಇನ್ನೂ ಪವರ್ ಸಿಕ್ಕಿಲ್ಲ ಅಂತ ಇವಳಿಗೆ ನಾನು ಹೇಗೆ ಹೇಳಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ, ಅವನಿಗೆ ಕೊಪ್ಪು ಜಾಸ್ತಿ, ಅದಕ್ಕೆ ನನ್ನ ಮಾತು ಕೇಳ್ತಾ ಇಲ್ಲ. ನನ್ನ ಉಡ್ಬಿ ಎಮ್ ಡಿ ಜೊತೆ ಜಗಳ ಮಾಡಬೇಡ, ಅವ್ರಿಗೆ ರೆಸ್ಪೆಕ್ಟ್ ಕೊಡು ಅಂತ ಹೇಳಿದ್ದಾರೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವ್ನ ಗ್ರಾಚಾರ ಬಿಡಿಸ್ತಾ ಇದ್ದೆ. ಹೌದಾ ಮೇಡಮ್, ನನಗಿದ್ದ ಡೌಟ್ ಕ್ಲಿಯರ್ ಆಯಿತು ಬಿಡಿ. ಮೇಡಮ್ ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಜೊತೆ ನಾನಿದ್ದೀನಿ. ಅವ್ರು ನಿಮಗೆ ಹೇಗೆ ಶತ್ರುಗಳು, ನನಗೂ ಕೂಡ ಹಾಗೇನ ಶತ್ರುಗಳು. ಆದ್ಯ ಅವಳನ್ನು ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ಅವಳ ಜೀವನ ನರಕ ಮಾಡಿಲ್ಲ ಅಂದರೆ ನಾನು ನನ್ನ ಹೆಸರನ್ನೇ ಚೇಂಜ್ ಮಾಡ್ಕೋತೀನಿ. ಒಂದ್ಸಲಿ ಎಮ್ ಡಿ ಫಾರಿನ್ಗೆ ಹೋಗ್ಲಿ, ಆಮೇಲೆ ಇವರನ್ನೆಲ್ಲ ನೋಡ್ಕೊಳ್ಳೋಣ. ಈಗ ನಾವು ಊಟಕ್ಕೆ ಹೋಗೋಣ. ಆಯಿತು ಮೇಡಮ್ ಅಂತ ಹೇಳಿ ಅವರಿಬ್ಬರು ಊಟಕ್ಕೆ ಹೊರಟರು. ಕ್ಯಾಂಟೀನ್ನಲ್ಲಿ ಕುಳಿತು ಅವರೆಲ್ಲರೂ ಊಟ ಮಾಡುತ್ತಿದ್ದಾಗ ಅಲ್ಲಿಗೆ ಊಟಕ್ಕೆಂದು ಬಂದಿದ್ದ ಬೃಂದ ಅವರನ್ನೆಲ್ಲ ನೋಡಿ ಶಾಕ್ ಆದಳು. ಅವರನ್ನೆಲ್ಲ ನೋಡಿ ಖುಷಿಯಾದ ಅವಳು ಊಟ ತಗೊಂಡು ಬಂದು ಅರ್ಜುನ್ ಪಕ್ಕ ಕೂತು, ನೀವೆಲ್ಲ ಇದೇ ಕಂಪ್ನಿ ಜಾಯ್ನ್ ಆಗಿರೋದು, ನಿಮ್ಮನ್ನೆಲ್ಲ ನೋಡಿ ಎಷ್ಟು ಖುಷಿ ಆಯ್ತು ಗೊತ್ತಾ ಅಂತ ಅರ್ಜುನನನ್ನು ನೋಡಿ ಹೇಳಿದಳು. ಆದ್ಯ, ನೀನು ಹೇಳಿದ ಕೇಳಿದ ಪಿ ಜಿ ಖಾಲಿ ಮಾಡಿದೆ, ನನಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ. ಅದು ಪರಿಸ್ಥಿತಿ ಆಗಿತ್ತು, ಅದಕ್ಕೆ ಪಿ ಜಿ ಖಾಲಿ ಮಾಡೋ ಪರಿಸ್ಥಿತಿ ಒದಗಿ ಬಂತು. ಪಿ ಜಿ ಆಂಟಿ ಎಲ್ಲ ಹೇಳಿದ್ರು, ಅವಳನ್ನು ಪಿ ಜಿಯಿಂದ ಹೊರಗೆ ಹಾಕಿ ಒಳ್ಳೆ ಕೆಲಸವನ್ನೇ ಮಾಡಿದ್ರು. ನನ್ನ ಕೊಲಿಗೊಬ್ರು ಈ ಕ್ಯಾಂಟೀನಲ್ಲಿ ನಡೆದ ಇನ್ಸಿಡೆಂಟನ್ನು ಹೇಳಿದರು. ಸಿಮ್ರನ್ ನಿನಗೆ ಟಾರ್ಚರ್ ಕೊಟ್ಟಿದ್ದ? ಹೌದು ಬೃಂದ, ಅಷ್ಟೆಲ್ಲ ಮಾಡಿದ್ರು ಕೂಡ ಅವಳನ್ನು ಮತ್ತೆ ಕಂಪ್ನಿಯಲ್ಲಿ ಸೇರಿಸ್ಕೊಳ್ಬಾರ್ದಿತ್ತು. ನಮ್ಮ ಎಮ್ ಡಿಗೆ ಏನಾಗಿದೆ ಏನೋ, ಯಾಕೆ ಈ ರೀತಿ ಮಾಡಿರ್ಬೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀನು ಸ್ವಲ್ಪ ಹುಷಾರಾಗಿರೋ ಆದ್ಯ, ಅವಳಿಂದ ದೂರ ಇರು. ಏನಾದರೂ ಹೆಲ್ಪ್ ಬೇಕಿದ್ರೆ ನನಗೆ ಹೇಳು ಅಂತ ಹೇಳಿ ಅರ್ಜುನನ ಕಡೆ ನೋಡಿ, ನಿಮ್ಮ ನಂಬರ್ ಎಲ್ಲೋ ಮಿಸ್ ಆಗಿಬಿಡ್ತು, ಇಲ್ಲ ಅಂದಿದ್ರೆ ನಿಮಗೆ ಕಾಲ್ ಮಾಡಿ ಕೇಳ್ತಾ ಇದ್ದೆ, ಹೇಗಿದ್ದೀರಾ ಅಂತ ಅವಳು ಕೇಳುತ್ತಿರುವಾಗ ಅಗಸ್ತ್ಯನಿಗೆ ಅವಳನ್ನು ನೋಡಿ ಸಿಟ್ಟು ಬರತೊಡಗಿತು. ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ಅರ್ಜುನ್ ಊಟ ಮಾಡತೊಡಗಿದನು. ಅವನ ಪ್ಲೇಟಲ್ಲಿ ಹಪ್ಪಳ ಇನ್ನೂ ಹಾಗೆ ಇದ್ದಾಗ ಬೃಂದ ಅವನ ಕಡೆ ನೋಡಿ, ನಿಮಗೆ ಹಪ್ಪಳ ಇಷ್ಟ ಇಲ್ಲ ಅಂದರೆ ನನ್ ಕೊಡಿ ಅಂತ ಹೇಳಿ ಅವನ ಉತ್ತರಕ್ಕೂ ಕಾಯದೆ ಅವನ ಪ್ಲೇಟಿನಿಂದ ಹಪ್ಪಳ ತೆಗೆದು ತಿನ್ನತೊಡಗಿದಳು. ಇದನ್ನು ನೋಡಿ ಆದ್ಯಾಳಿಗೆ ಸಹಿಸಿಕೊಳ್ಳಲು ಆಗಲಿಲ್ಲ. ನನಗೆ ಹಪ್ಪಳ ಅಂದರೆ ತುಂಬ ಇಷ್ಟ, ಥ್ಯಾಂಕ್ಸ್ ಅಂತ ಹೇಳಿ ತಿನ್ನತೊಡಗಿದಳು. ಊಟ ಮಾಡುತ್ತಿದ್ದ ಅವಳು ಅವನನ್ನು ಮುಟ್ಟಿ ಮುಟ್ಟಿ ಮಾತನಾಡಿಸಿದ್ದಳು. ಅವಳು ಆ ಥರ ಮಾಡ್ತಾ ಇರೋದು ಅಗಸ್ತ್ಯ ಮತ್ತು ಆದ್ಯಾಳಿಗೆ ಒಂಚೂರು ಇಷ್ಟವಾಗುತ್ತಿರಲಿಲ್ಲ. ಆದ್ಯ ಅವನನ್ನೇ ದುರುಗುಟ್ಟಿ ನೋಡತೊಡಗಿದಳು. ಕತೆ ಮುಂದುವರಿಯಿತು. ಮುಂದಿನ ದಿನಗಳಲ್ಲಿ ನೇಹ ಸಿಮ್ರನ್ನ ಜೊತೆ ಸೇರಿ ಅವರೆಲ್ಲರಿಗೆ ಯಾವ ರೀತಿಯ ಕಷ್ಟ ಕೊಡುತ್ತಾಳೆ ಹಾಗೂ ಅರ್ಜುನ್ ಮತ್ತು ಆದ್ಯಾಳ ಜಲಸಿ ಲವ್ ಸ್ಟೋರಿಯನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.